ಏನಕ್ಕೆ ನೀವು ನನಗೆ ಮದುವೆ ಇಷ್ಟ ಅಲ್ಲ ಅಂತ ನಿಮಗೆ ಗೊತ್ತದೆ, ಈ ಮದುವೆ ನಡೆಯೋದು ಇಲ್ಲ ಅಂತ ನಿಮಗೆ ಗೊತ್ತದೆ, ಎಲ್ಲ ಗೊತ್ತಿದ್ರು ಅಲ್ಲಿ ಶಾಸ್ತ್ರ ದೇವರು ಅಂತ ಏನೇನೋ ಹೇಳ್ತಿದ್ರಲ್ಲ ಅದಕ್ಕೆ. ಸಿದ್ದು, ನಾನು ತಾನೇ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ಅಲ್ಲ, ನೀವು ಈ ವಿಚಾರನ ಭಾವನಾ ಅವ್ರಿಗಂತೂ ಹೇಳ್ಕೊಂಡಿಲ್ಲ, ಅಟ್ಲೀಸ್ಟ್ ಲಕ್ಷ್ಮಿ ಅವ್ರಿಗೂ ಹೇಳ್ಕೊಂಡಿಲ್ಲ. ಇಲ್ಲಿ ನೋಡಿದ್ರೆ ಅತ್ತೆ ಮಾವ ನಿಮ್ಮ ಅಣ್ಣ ಯಾರಿಗೂ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಹೀಗಿರ್ಬೇಕಾದ್ರೆ ನಾನು ಇನ್ನೇನು ತಾನೇ ಮಾಡಲಿಸಿದ್ದು? ಈ ಮದುವೆ ಆಗೋದಕ್ಕೆ ಒಂದು ಸ್ವಲ್ಪನಾದರೂ ಟೈಮ್ ಸಿಕ್ಕಿದ್ರೆ ನಿಮಗೆ ಯೂಸ್ ಆಗುತ್ತೇನೋ ಅಂತ ಹೀಗೆ ಮಾಡಿದೆ ಅಷ್ಟೇ. ಏನು ಮಾಡಲಿ ಅದಕ್ಕೆ? ನನ್ನ ಮನಸ್ಸಲ್ಲಿರೋ ವಿಷಯ ಅವ್ರ ಹತ್ರ ಹೇಳ್ಕೋಬೇಕು ಅಂದ್ಕೊಂಡಾಗೆಲ್ಲ ಏನಾರ ಬಂದು ಹೇಳ್ಬಿಟ್ಟಾಯ್ತದೆ. ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಒತ್ತಾಡ್ತಾವನಿ. ಸಿದ್ದು, ಲಕ್ಷ್ಮಿ ಅವರು ನಿಮಗೆ ಸ್ವಲ್ಪ ಕ್ಲೋಸ್ ಆಗಿದಾರಲ್ವಾ? ಅವ್ರ ಹತ್ರ ವಿಚಾರ ಎಲ್ಲ ಹೇಳ್ಕೊಂಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಏನು ಹೇಳ್ಬೇಕಿತ್ತು? ಅತ್ತೆಗೆ ಏನು ಹೇಳ್ಬೇಕಿತ್ತು? ಅದೇ ಕಾಕ, ಅದು ಕಾರ್ಡು ಮದುವೆ ಕಾರ್ಡು ಪ್ರಿಂಟ್ ಆಗೋದಲ್ಲ, ಅದನ್ನ ಲಕ್ಷ್ಮತೆ ಕೊಡ್ಬೇಕು ಅಂತ ಅದಕ್ಕೆ ಹೇಳ್ತಿದ್ರು. ಅಷ್ಟೇ 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 ಅಷ್ಟೇ. ಹೌದು ಸಿಂಚನ, ಹಾಗೆ ನೋಡಕ್ ಹೋದ್ರೆ ಈ ಮನೆಗೆ ದೊಡ್ಡ ಬೀಗರು ಅವರೇ ಅಲ್ವಾ? ಅದಕ್ಕೆ ಕಾರ್ಡನ್ನ ಅವ್ರಿಗೆ ಕೊಡಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೆ. ಅದು ಅಲ್ಲದೆ ನಮ್ಮ ಸಿದ್ದು ಲಕ್ಷ್ಮಿ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಅಲ್ವಾ? ಅದಕ್ಕೆ ಸಿದ್ದುನೇ ಕಾರ್ಡ್ ಕೊಟ್ಟು ಕರೆದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಹೌದು, ಅದಕ್ಕೆ ನೀವು ಸರಿಯಾಗಿ ಹೇಳಿದ್ದೀರಾ. ಅತ್ತೆ ಮಾವಂಗೆ ಈ ಮದುವೆ ಶಾಸ್ತ್ರ ಸಂಪ್ರದಾಯ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಅವ್ರ ಮದ್ವೆಲಿದ್ರೆ ನಮ್ಗೇನು ಯೋಚನೆನೇ ಇರಲ್ಲ. ಸೂಪರ್. ಹಾಗಾದ್ರೆ ಹೌದೌದು, ತುಂಬಾ ಒಳ್ಳೇದು. ಸಿದ್ದು, ನೀನು ಮೊದಲು ಅತ್ತೆ ಮಾವನ್ ಕರಿ, ಮರಿಬೇಡ. ನಾನು ಒಂದು ಮಾತು ಹೇಳಿರ್ತೀನಿ, ಆದ್ರೆ ನೀನ್ ಕರೆದ್ರೆ ಅವ್ರನ್ನ ಖುಷಿ ಪಡ್ತಾರ, ಆಯ್ತಾ? ಸರಿ ಸರಿ, ಕರಿತೀನಿ. ಅಮ್ಮ. ಹಾ ಭಾವನಾ. ಅಮ್ಮ, ನಾನು ಜಾನು ಮನೆಗೆ ಹೋಗಿ ಬರ್ತೀನಿ. ಜಾನು ಮನೆಗಾ? ಜಾನು ಮನೆಗಾ? ಯಾಕೆ ಭಾವನಾ? ಅದು ಜಾನು ನನ್ನನ್ನು ತುಂಬ ಸತಿ ಮನೆಗೆ ಕರೆದಿದ್ದಾಳೆ. ನಾನು ಹೋಗಬೇಕು ಅಂತಲೇ ಅನ್ಕೋತೀನಿ, ಆದರೆ ಆಗ್ತಾನೇ ಇರಲಿಲ್ಲ. ಅದಕ್ಕೆ ನಾನು ಖುಷಿ ಒಂದೆರಡು ದಿನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ವೆಂಕಿ ಅಣ್ಣ ಮತ್ತು ನೀನು ಮಾತಾಡೋದನ್ನು ನಾನು ನಿನ್ನೆ ರಾತ್ರಿ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಭಾವನಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋ ನಿನ್ನ ಜೀವನದಲ್ಲಿ ಏನೇನೋ ನಡೆದು ಹೋಗ್ತಾ ಇದೆ. ನಿನಗೂ ಒಳ್ಳೇದಾಗಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ಕೋತೀನಿ. ನಂದು ಅದೇ ಪ್ರಾರ್ಥನೆ. ಅದಕ್ಕೆ ಇಲ್ಲೇ ಇದ್ದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅದರಿಂದ ಹೊರಗೆ ಬರೋಕ್ಕಾದರೂ ನಾನು ಜಾನು ಮನೆಗೆ ಹೋಗಲೇಬೇಕು. ಅವಳ ಹತ್ರ ಮಾತಾಡ್ತಾ ಇದ್ರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಒಳ್ಳೇದು, ಹೋಗ್ಬಾ ಭಾವನಾ. ಹಾಗೆ ಜಾನುಗಂತ ಸ್ವಲ್ಪ ತಿಂಡಿ ಕೊಡ್ತೀನಿ, ಅದನ್ನ ತಗೊಂಡು ಹೋಗು. ನಡವಳಿಕೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಕಂಡರು ಜಾನು ಭಾವನಾ, ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ. ಚಿರಾಗ ಹೊರಗಡೆ ಖುಷಿ ಜೊತೆ ಆಡ್ತಿದ್ದಾನೆ, ನಾನು ಖುಷಿನ ಕಳಿಸ್ಕೊಡ್ತೀನಿ. ಸರಿ, ಅದಕ್ಕೆ ಬರ್ತೀನಿ. ಅಕ್ಕ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದ್ದಾಳೆ. ಅವಳು ಯಾರ ಮನೆಗೂ ಇದರೆಲ್ಲ ಹೋದೋಳೆ ಇಲ್ಲ.
ಅಂಥದ್ರಲ್ಲಿ ನಮ್ಮನೆಗೆ ಬರ್ತಿದ್ದಾಳೆ ಅಂದ್ರೆ ನಮ್ಮ ಖುಷಿಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅವಳಿಗೆ ಏನಾದರೂ ರುಚಿ ರುಚಿಯಾಗಿ ಚೆನ್ನಾಗಿ ಅಡುಗೆ ಮಾಡ್ಕೊಡ್ಬೇಕು. ಊರಿಗೆ ಹೋಗೋದು ಬೇಡ ಅಂದಿದ್ದಕ್ಕೆ ಜಾನು ತುಂಬ ಕೋಪ ಮಾಡ್ಕೊಂಡಿದ್ದಾರೋ ಬೇಜಾರು ಮಾಡ್ಕೊಂಡಿದ್ದಾರೋ ಚೆಕ್ ಮಾಡ್ಬೋಣ. ಚಿನ್ಮರಿ ನೋಡೋ ತುಂಬ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತೆ. ಸರಿಲ್ಲ ಚಿನ್ಮರಿ, ನೀವು ಖುಷಿಯಾಗಿರೋದನ್ನ ನೋಡೋಕ್ಕೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಅದು ನಿಮಗೆ ಗೊತ್ತಾಗದೆ ನೋಡ್ತಿದ್ದೀನಲ್ಲ ಅದು. ಅಕ್ಕ ಬಂದಮೇಲೆ ನಾನು ತುಂಬ ಬ್ಯುಸಿ ಆಗಿಬಿಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಏನೂ ಯೋಚನೆ ಮಾಡಬೇಡಿ. ಅವಳು ಬಂದ್ರೂ ನನ್ನ ಗಮನ ನಿಮ್ಮ ಕಡೆನೇ ಇರುತ್ತೆ. ಓ ನಾನು ನೋಡು ಈ ಥರ ಮಾತಾಡ್ಕೊಂಡು ಕೂತ್ಕೊಂಡು ಕೆಲಸ ಮಾತ್ರ ಎಲ್ಲ ನಿಧಾನವಾಗಿ ಆಗ್ತಿದೆ. ಹೀಗೆ ಮಾಡ್ತಿದ್ರೆ ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಅಕ್ಕ ಬಂದ್ಬಿಡ್ತಾಳೆ. ಅವಳು ಬರೋಕ್ಕಿಂತ ಮುಂಚೆ ಅಡುಗೆ ಎಲ್ಲ ಮುಗಿಸಿದ್ರೆ ಆರಾಮಾಗಿ ಗೊತ್ತಿದೆ ಮಾತಾಡ್ಕೊಂಡಾದ್ರೂ ಕೊಡ್ಬೋದು. ಚಿನ್ಮರಿ ನಿಧಾನ, ಹುಷಾರಾಗಿ ಮಾಡಿ, ಬೆರಳು ಕಟ್ಟಾಗಿ ಹೋಗುತ್ತೆ. ಏನು ಮಾಡ್ತಾ ಇದ್ದೀರಾ? ನಿಧಾನಕ್ಕೆ ನೋಡ್ಕೊಂಡು ಮಾಡ್ಬೇಕಲ್ವಾ ಕೆಲಸನ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಇಷ್ಟೊಂದು ಅರ್ಜೆಂಟ್ ಏನಿದೆ ಚಿನ್ಮರಿ? ಸಾವಕಾಶವಾಗಿ ಎಲ್ಲ ಕೆಲಸನೂ ಮಾಡಿ. ಹುಡ್ಗಿ ಇನ್ವಿಟೇಷನ್ ಕಾರ್ಡ್ ಬಂದಾಗಿಂದ ಹಾಗೆ ಇಟ್ಕೊಂಡು ನೋಡ್ತಾನೆ ಇದೆಯಲ್ಲ, ಇಷ್ಟೊಂದು ನೋಡಿದ್ರೆ ಕಾರ್ಡ್ಗೆ ದೃಷ್ಟಿ ಆಗುತ್ತೆ ಕಣೆ. ಅಮ್ಮ, ಈ ಕಾರ್ಡಲ್ಲಿ ನನ್ನ ಹೆಸರು ಸಿದ್ದು ಅವ್ರ ಹೆಸರು ಜೊತೆ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದನ್ನ ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ. ಅಲ್ಲಮ್ಮ, ಕಾಡಲ್ಲಿ ನಿಮ್ಮ ಇಬ್ಬರ ಹೆಸರು ನೋಡಿನೇ ಇಷ್ಟೊಂದು ಸಂತೋಷ ಪಡ್ತಾ ಇದ್ದಲ್ಲ, ಇನ್ನು ತಾಳಿ ಕಟ್ಟೋ ಟೈಮಲ್ಲಿ ಇನ್ನಷ್ಟು ಖುಷಿ ಪಡ್ತೀಯ. ಆಕಾಶದಲ್ಲೇ ಹಾರಾಡ್ತಾ ಇರ್ತೀಯ ಅನ್ಸುತ್ತೆ. ಹೌದಪ್ಪ, ನನಗಿದೆಲ್ಲ ಕನಸ ನನ್ಸ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಸಿದ್ದು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನೂ ಫೀಲಿಂಗ್ಸೇ ಇರಲಿಲ್ಲ. ಅವ್ರನ್ನ ಮದುವೆ ಆಗಬೇಕಾ ಅಂತ ಕನ್ಫ್ಯೂಷನಲ್ಲಿದ್ದೆ. ಮದುವೆನೇ ಬೇಡ ಅಂತಿದ್ದವಳು ನಾನು. ಈಗ ಈ ಪತ್ರಿಕೆಯಲ್ಲಿ ನಮ್ಮಿಬ್ಬರು ಹೆಸರನ್ನ ಒಟ್ಟಿಗೆ ನೋಡ್ತಿದ್ರೆ ನಿಜವಾಗ್ಲೂ ಮಿರಾಕಲ್ ಅನ್ನಿಸ್ತಾ ಇದೆ. ಮಿರಾಕಲ್ ಇಲ್ಲ, ಏನೂ ಇಲ್ಲ. ಅವ್ರ ಒಳ್ಳೆ ಗುಣನ ನಿನ್ನ ಮನಸ್ಸು ಒಪ್ಕೊಂಡ್ಬಿಟ್ಟಿದೆ. ಅವ್ರ ಒಳ್ಳೆತನ ನಿನಗೆ ಮೋಡಿ ಮಾಡಿದೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ. ಪೂರ್ವಿ, ಈ ಪ್ರೀತಿ ಅಂದ್ರೇ ಹೀಗಮ್ಮ. ನಾವು ಯಾರನ್ನ ದ್ವೇಷ ಮಾಡ್ತಾ ಇರ್ತೀವೋ ಅವ್ರನ್ನ ಇಷ್ಟಪಡೋಂಗೆ ಮಾಡ್ಬಿಡುತ್ತೆ. ಯಾರನ್ನ ಇಷ್ಟಪಡ್ತಾ ಇರ್ತೀವೋ ಅವ್ರನ್ನ ದೂರ ಮಾಡ್ಬಿಡುತ್ತೆ. ನಿನ್ನ ವಿಷಯದಲ್ಲಿ ಹಾಗಲ್ಲ. ನೀನು ತುಂಬ ಅದೃಷ್ಟವಂತ. ನೀನು ಯಾರನ್ನು ಪ್ರೀತಿ ಮಾಡ್ತಾ ಇದ್ದೋ ಅವ್ರ ಜೊತೆನೇ ಮದುವೆ ಆಗ್ತಾಯಿದೆ. ಈ ಪ್ರೀತಿನ ಕಣ್ಣಲ್ಲಿ ರೆಪ್ಪೆ ಥರ ಕಾಪಾಡ್ಕೊಂಬ. ಕಾಪಾಡ್ಕೊಳ್ದೆ ಇರ್ತೀನಪ್ಪ. ನನ್ನ ಪ್ರೀತಿ ಏನಿದ್ರು ಸಿದ್ದು ಅವ್ರಿಗೆ ಮಾತ್ರ. ನನ್ನ ಪ್ರೀತಿನ ಯಾರಿಗೂ ಬಿಟ್ಕೊಡಲ್ಲ. ಸರಿ ಸರಿ, ಪ್ರೀತಿ ಬಗ್ಗೆ ಇಬ್ರು ಮಾತಾಡಿದ್ ಸಾಕು. ಈಗ ಬಂದು ಪತ್ರಿಕೆಗೆ ಅರ್ಶಿನ ಕುಂಕುಮ ಹಚ್ಚು. ನನ್ನ ಹಣೆಗೆ ಅರಿಶಿನ ಕುಂಕುಮ ಹಚ್ಚೋರ್ ಬಗ್ಗೆ ನಾನು ಕನ್ಸು ಕಾಣ್ತಿರೋವಾಗ ನಿಂದೆ ನಮ್ಮ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು? ಏನ್ರಿ ಇವಳು ಪತ್ರಿಕೆ ನೋಡ್ತಾ ಇಲ್ಲೇ ಕೂತ್ರೆ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಂತ ರೂಮಿಗೆ ತಗೊಂಡೋಗಿ ಸೆಪ್ರೇಟಾಗಿ ನೋಡ್ತಾ ಕೂರ್ತಾಳೆ. ನೀವು ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ, ತುಂಬ ಒಳ್ಳೆ ಕೆಲಸ. ಇಲ್ಲ ಅಂದರೆ ಕನ್ಸಿನ ಲೋಕದಲ್ಲೇ ಇರ್ತಾ ಇದ್ ನೋಡಿ ಯಾವಾಗಲೂ. ಏಯ್, ನೀನು ನನ್ನನ್ನು ಮದುವೆ ಮಾಡ್ಕೊಬೇಕಾದ್ರು ಇದೇ ಕೆಲಸ ಮಾಡಿದ್ದು ನೋಡೇ ಕೆಲಸನಾ?
ಯಾಕೆ ಬಂಗಾರಿ? ಏನು ಅಪ್ಸೆಟ್ ಆದಂಗಿದೆಯಾ? ಏನಾಯ್ತು? ಯಾರು ನಮ್ಮ ಕಣ್ಮುಂದೆ ಬರಬಾರ್ದು ಅನ್ಕೊಂತೀವೋ ಅವ್ರೇನಾದ್ರೂ ನಮ್ಮ ಕಣ್ಮುಂದೆ ಬಂದ್ರೆ ಎಷ್ಟು ಇರಿಟೇಟ್ ಆಗುತ್ತೆ ಅಲ್ವಾ? ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಬಂಗಾರಿ? ಇನ್ಯಾರು? ಆ ಭಾವನ ಅವ್ರ ಅಪ್ಪ ಅಮ್ಮನ ಬಗ್ಗೆ. ನಾವ್ ಎಲ್ಲಿ ಹೋದ್ರು ಅಲ್ಲಿ ಬಂದು ವಕ್ಕರ್ಸ್ಕೊಂಡ್ಬಿಡ್ತಾರೆ. ನನ್ಗವ್ರ ಮುಖ ನೋಡ್ತಿದ್ರೆ ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದ್ದೆ ನೆನ್ಪಿಗೆ ಬರುತ್ತೆ ರವಿ. ಇಲ್ಲಿಗೆ ಬಂದು ಅದ್ ಏನೇನ್ ಮಾಡ್ತಾರೋ ನನಗೆ ಅರ್ಥನೇ ಆಗ್ತಿಲ್ಲ. ಎಲ್ಲಿ ಮದ್ವೆಗೆ ಅಪಶಕನ ಆಗುತ್ತೋ ಅಂತ ಭಯ ಆಗ್ತಿದೆ. ಸಚ್ ಅನ್ ಇರಿಟೇಟಿಂಗ್ ಪೀಪಲ್. ಬಂಗಾರಿ, ಚಾರೇಗೌಡರು ಮನೆಯವ್ರು ಕರೆದ ಮೇಲೆ ಅವ್ರು ಬಾರದೇ ಇರೋಕ್ಕಾಗತ್ತಾ? ಅದು ಅಲ್ಲದೆ ಅವ್ರು ಬೀಗರು ಬೇರೆ. ಲಕ್ಷ್ಮಿಯವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಕರೆದಿರ್ತಾರೆ, ಇವ್ರು ಬಂದಿರ್ತಾರೆ ಅಷ್ಟೇ. ಆದ್ರೂ ರವಿ, ಒಂದ್ ಶುಭ ಕಾರ್ಯ ನಡೀತಿದೆ ಅಂದ್ಮೇಲೆ ಇಂಥ ದರಿದ್ರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಅಟ್ಲೀಸ್ಟ್ ನೀನುಗಾದ್ರೂ ಇದೆಲ್ಲ ಗೊತ್ತಾಗಲ್ವಾ? ನಮ್ ಜೀವನಕ್ಕೆ ಬಂದು ನಮ್ ಜೀವನದಲ್ಲಿ ಅಷ್ಟೆಲ್ಲ ಮಾಡಿದ್ರು. ಇವಾಗ ಈ ಮದ್ವೆ ಕಾರ್ಯದಲ್ಲಿ ಅದ್ ಇನ್ನೇನೇನ್ ಮಾಡ್ತಾರೋ. ನನಗಂತೂ ಈ ಮದ್ವೆಗೆ ಬರ್ಬೇಕು ಅಂತ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ನಾನು ನಿಜವಾಗ್ಲೂ ಮದ್ವೆಗೆ ಬರದೇ ಇಲ್ಲ ರವಿ. ಕೂಲ್ ಕೂಲ್ ಬಂಗಾರಿ, ಯಾರು ಬರ್ತಾರೆ ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ಏನು ಬಂಗಾರಿ? ನಮಗೀಗ ನಮ್ಮ ಕೆಲಸ ಆಗಬೇಕು. ಅದಕ್ಕೆ ನಾವು ಅವ್ರ ಮದುವೆಯಲ್ಲಿ ಓಡಾಡ್ತಿರ್ಬೇಕು, ಕಣ್ಣಿಗೆ ಬೀಳ್ತಿರ್ಬೇಕು. ಅವಾಗಲೇ ಅವ್ರಿಗೆ ನಮ್ಮ ಮೇಲೆ ಭಾವನೆ ಚೆನ್ನಾಗಾಗುತ್ತೆ. ಈ ಸಂಬಂಧ ಬೆಳೆಯೋಕ್ಕೆ ನಾವೇ ಕಾರಣ ಅಂತ ಖುಷಿಯಲ್ಲಿದ್ದಾರೆ. ಹಾಗೆ ಮದುವೆನೂ ಆಗಿಬಿಟ್ರೆ ನಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ, ಹಾಗೆ ಮದುವೆ ಆಗೋವರೆಗೂ ಈ ಕತ್ತೆಗಳ ಸಾಹಸ ಸ್ವಲ್ಪ ಸಹಿಸ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಅವನ ಮನೆಯವ್ರು ಬಂದಾಗ ಒಂದು ಸ್ವಲ್ಪ ಅವಾಯ್ಡ್ ಮಾಡಷ್ಟೇ, ಎಲ್ಲ ಸರಿ ಹೋಗುತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ? ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ಸಹಿಸ್ಕೊಳ್ಳೇಬೇಕು. ಸರಿ, ಮದುವೆಗೆ ಹೋಗೋಣ. ವಾವ್, ಸದ್ಯ ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ. ನೋಡು, ನಿಂಗಲ್ಲಿ ಯಾವುದೇ ಥರ ಇರಿಟೇಷನ್ ಆಗದೇ ಇರೋ ಥರ ನಾನು ನೋಡ್ಕೋತೀನಿ. ಬಂದ್ರಾ? ನೀವಿಬ್ರು ಇವತ್ತು ಭಾವನಾ ರೂಮಲ್ಲಿ ಮಲ್ಕೋಬೇಕು. ಭಾವನಾ ಮತ್ತೆ ಖುಷಿ ಇಬ್ರು ಜಾನು ಮನೆಗೆ ಹೋಗಿದ್ದಾರೆ. ಅದಕ್ಕೆ ನೀವಿಬ್ರು ಅಲ್ಲೇ ಮಲ್ಕೋಬೇಕು. ಅಯ್ಯೋ ಅಕ್ಕ, ಬೇಡ, ನಾವಿಲ್ಲೇ ಹಾಲಲ್ಲಿ ಮಲ್ಕೋತೀವಿ. ಚಲ್ವಿ, ನಿಮ್ಮಿಬ್ಬರಿಗೂ ನಿನ್ನೆನೇ ಒಂದು ವ್ಯವಸ್ಥೆ ಮಾಡಬೇಕಿತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ಹಾಗಂತ ಇವತ್ತು ಸುಮ್ಮನೆ ಇರೋಕ್ಕಾಗತ್ತಾ? ನಿಮಗೆ ನಿಮ್ಮದೇ ಆದ ಒಂದು ವ್ಯವಸ್ಥೆ ಮಾಡಿಕೊಡೋದು ಮನೆಯವರಾಗಿ ನಮ್ಮ ಕರ್ತವ್ಯ. ಅದಕ್ಕೆ ನೀವಿಬ್ಬರೂ ಬೇಡ ಅನ್ನೋ ಹಾಗಿಲ್ಲ. ಏನು ಮುಖ ನೋಡ್ಕೋತಾ ಇದ್ದೀರಾ? ಇಷ್ಟಕ್ಕೂ ನೀವು ಬೇಡ ಅನ್ನೋ ಹಾಗೇ ಇಲ್ಲ. ಯಾಕೆ ಗೊತ್ತಾ? ಇದೆಲ್ಲ ವ್ಯವಸ್ಥೆ ಅತ್ತೆ ಮಾಡಿರೋದು. ನೀವಿಬ್ಬರು ಬೇಡ ಅಂದರೆ ಅತ್ತೆ ಬೇಜಾರು ಮಾಡ್ಕೋತಾರೆ. ವೆಂಕಿ, ನೀನು ಹೋಗಿ ರೂಮಲ್ಲಿರು. ಚಲ್ವಿ, ನೀನು ನನ್ನ ಜೊತೆ ಬಾ. ಬಾ. ಹೊರಟಿದ್ದೀನಿ ಅಂದ್ಲಲ್ಲ, ಇಷ್ಟೊತ್ತಾದರೂ ಯಾಕೆ ಇನ್ನೂ ಬಂದಿಲ್ಲ? ಬರ್ತಿದ್ದೀನಿ ಅಂದ ತಕ್ಷಣ ನಾನು ಯಾವಾಗ ನೋಡ್ತೀನೋ ಅಂತ ಕಾತ್ರದಿಂದ ಕಾಯ್ತಿದ್ದೀನಿ. ಫೋನ್ ಮಾಡಿ ಕೇಳ್ಬೇಡ ಹೇಳಿದಾಳೆ ಅಂತ. ಚಿಕ್ಕಿ, ಹಾಯ್, ಬಂದ್ರಾ? ಹಾಯ್ ಅಕ್ಕ. ಹೇಗಿದೆಯಾ ಅಕ್ಕ? ಚೆನ್ನಾಗಿದ್ದೀನಿ ಜಾನು, ನೀನು?
ಬಾಬಾ ಬರಕ್ಕೇನು ತೊಂದರೆ ಆಗ್ಲಿಲ್ಲ ತಾನೆ? ಆರಾಮಾಗಿ ಬಂದ್ರಿ ಅಲ್ವಾ? ಆರಾಮಾಗೇ ಬಂದ್ವಿ. ಕುತ್ಕೋ ಬಾ. ಅಕ್ಕ, ಮನೆಯೆಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ಜಾನು. ಇಷ್ಟು ದೊಡ್ಡ ಮನೇಲಿ ನೀವು ಇಬ್ಬರೇ ಇರ್ತೀರಾ ಚಿಕ್ಕಿ? ಹೌದಕ್ಕ ನೀವು ಪುಟ್ಟಿ. ನೀವಿಬ್ಬರೇ ಇರೋದಕ್ಕೆ ಎಷ್ಟು ದೊಡ್ಡ ಮನೆನಾ? ನೋಡು ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ. ಅಪ್ಪಪ್ಪ ಎಷ್ಟು ಮಾತಾಡೋದು ಕಲ್ತಿದ್ದಾಳೆ ಇವಳು. ಸ್ಕೂಲಲ್ಲೂ ಹೀಗೆ ಮಾತಾಡ್ತೀಯಾ? ಇಲ್ಲಪ್ಪ, ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ. ಎಷ್ಟು ಮುದ್ದ ಮಾತಾಡ್ತೀವಿ. ನೀನು ಮಾತಾಡೋದು ಕೇಳ್ತಿದ್ರೆ ಕೇಳ್ಕೊತಾನೆ ಇರಬೇಕು ಅನ್ಸುತ್ತೆ. ಜಾನು, ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೀಗೆ ಮಾತಾಡ್ತಿದ್ದೆ ಗೊತ್ತಾ? ಚಿಕ್ಕ ವಯಸ್ಸಲ್ಲೇನು, ಈಗಲೂ ಹಾಗೆ ಮಾತಾಡ್ತೀನಿ. ಆದರೆ ಮಾತಾಡೋರ ಜೊತೆಲಿ ಇರಬೇಕು ಅಷ್ಟೇ. ಮಾತಾಡೋರಲ್ಲ, ಕೇಳಿಸ್ಕೊಳ್ಳೋರು ಅಂತ ಹೇಳು. ಹೌದು. ಹಾಂ, ಲೇಟ್ ಆಗಿದೆ, ಬನ್ನಿ ಅಡುಗೆ ಬಡಿಸ್ತೀನಿ, ಊಟ ಮಾಡೋಣ. ಬೇಡ ಜಾನು, ಜಯಂತ್ ಅವರು ಬಂದ್ಬಿಡ್ಲಿ, ಒಟ್ಟಿಗೆ ಊಟ ಮಾಡೋಣ. ಆದರೂ ಮಗುಗಾದ್ರೂ ಹಸುವಾಗಿರುತ್ತಲ್ವಾ, ಒಂದು ಸ್ವಲ್ಪ ಅನ್ನ ಕಲ್ಸ್ಕೊಂಡು ಬರ್ತೀನಿ. ಬೇಡ ಚಿಕ್ಕಿ, ನಾನು ಚಿಕ್ಕಪ್ಪ ಜೊತೆನೇ ಊಟ ಮಾಡ್ತೀನಿ. ಅಯ್ಯೋ ಬಂಗಾರ ನೀನು. ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಚಲ್ವಿ? ನನ್ನ ದೃಷ್ಟಿನೇ ತಾಗತ್ತೆ ನಿನಗೆ. ಅಕ್ಕ, ಇದೆಲ್ಲ ಈಗಲೇ ಬೇಕಿತ್ತಾ? ಚಲ್ವಿ, ಯಾವಾಗ ಏನಾಗಬೇಕೋ ಅದು ಆವಾಗಲೇ ಆಗಬೇಕು. ನಾಳೆ ಅಂತ ಕೂತ್ಕೊಂಡ್ರೆ ನಾಳೆ ಇನ್ನೇನಾಗುತ್ತೋ ಯಾರಿಗೆ ಗೊತ್ತು. ನೋಡು, ಬೆಂಕಿಯಲ್ಲಿ ಕಾಯ್ತಾ ಇದ್ದಾನೆ. ನಾವಿಬ್ಬರು ಇಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಅವ್ನು ಬೇಜಾರು ಮಾಡ್ಕೋತಾನೆ. ಹೋಗು. ಯಾ ಗಂಡ ಮೊದಲು ಕುಡಿಬೇಕಂತೆ.